ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ, ಜನವರಿ 15th. ಯಾವ ವಾರ? ಗುರುವಾರ ಅಂತ ಅನಿಸುತ್ತೆ ಅಲ್ವಾ? ಗುರುವಾರ. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ದಿನ ಏನು ಸ್ವಾಮಿ ಹೆಂಗಿದ್ದೀರಾ ಅಂತ ಅನ್ಕೋಬೋದು ನೀವು. ಏನಾಯ್ತು ಅಂದರೆ, ಮಾರ್ನಿಂಗ್ ಎದ್ದಾಗಿಂದ ಆಲ್ಮೋಸ್ಟು ಏನು ರಂಜಿತ್ ಮೆಸೇಜ್ ಮಾಡಿದ್ರು, ಅದನ್ನು ನೋಟಿಫಿಕೇಷನ್ ಬಂತು, ನೋಡ್ತಾ ಇದ್ದೀನಿ. ಮಾರ್ನಿಂಗಿಂದ ಮಧ್ಯಾಹ್ನದವರೆಗೂ ಬರೀ ಮನೆ ಕ್ಲೀನಿಂಗೇ ಆಯಿತು. ನೆನ್ನೆ ನಾನೇನು ಕ್ಲೀನಿಂಗ್ ಮಾಡ್ಕೊಳ್ಳಿಲ್ಲ. ರಂಜಿತ್ ನಾಳೆ ನಾನು ಇರ್ತೀನಿ, ನಾಳೆನೇ ಮಾಡ್ಕೊಳ್ಳೋಣ, ಒಬ್ಬಳೇ ಎಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದರು. ನಿನ್ನೆ ಅವ್ರಿಗೆ ವರ್ಕಿಂಗ್ ಡೇ ಇತ್ತು. ಸೊ ಹಂಗಾಗಿ ಇವತ್ತು ಮಧ್ಯಾಹ್ನದವರೆಗೂ ಫುಲ್ಲು ಮನೆ ಕ್ಲೀನ್ ಮಾಡಿದ್ದಾಯಿತು. ಆ್ಯಂಡ್ ಬಟ್ಟೆ ಕೂಡ ಮಷೀನ್ ನಿನ್ನೆ ಬೇಡ ನಾಳೆ ನಾನೇ ಹಾಕ್ಕೊಡ್ತೀನಿ, ಅದು ತುಂಬ ಟೈಟ್ ಇರುತ್ತೆ ಟ್ಯಾಪು, ಅದು ಪ್ರೆಸ್ ಮಾಡಬೇಕು, ಸ್ವಲ್ಪ ಹೊಟ್ಟೆ ನೋವು ಬರೋಂಗಾಗುತ್ತೆ ಪ್ರೆಷರ್ ಹಾಕಿದಾಗ. ಹಂಗಾಗಿ ಅವರು ನಾನಿದ್ದಾಗಲೇ ಹಾಕಿವಂತೆ ನಾಳೆ ಅಂತ ಅಂದಿದ್ರು. ಹಂಗಾಗಿ ಇವತ್ತು ಫುಲ್ಲು ಮನೆ ಕ್ಲೀನ್ ಮಾಡಿದ್ದು, ಬಟ್ಟೆ ಮಿಷಿನ್ಗೆ ಹಾಕಿದ್ದು, ಇದೇ ಕೆಲಸ ಆಯಿತು ಮಧ್ಯಾಹ್ನದವರೆಗೂ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಟೈಮ್ 4 ಗಂಟೆ ಆಗಿದೆ. ನಾನು ಕೆಲವೊಂದು ಪ್ರಾಡಕ್ಟ್ಸ್ ತರಿಸಿದ್ದೆ, ಹೇಳಿದ್ದೆ ಅಲ್ವಾ, ಟೋಟ್ ಬ್ಯಾಗ್ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಮೇಲೆ ತೋರಿಸ್ತೀನಿ ಅಂತ. ಅದು ಚೆನ್ನಾಗಿ ಬಂದಿದೆ, ಅದಕ್ಕೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಆ್ಯಂಡ್ ಸಂಕ್ರಾಂತಿ ಹಬ್ಬದ ದಿನ ಶಾಪಿಂಗ್ ಹೋಗ್ಬೇಡಿ, ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳಿದ್ರಿ. ಅದಕ್ಕೆ ನಾವು ಕೂಡ ಹೋಗಲಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಅಪ್ಕಮಿಂಗ್ ಡೇಸಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬಿಟ್ಟು ಬರ್ತೀವಿ. ಇವಾಗ ಸದ್ಯಕ್ಕೆ ಬ್ಯಾಗ್ನ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಟೋಟ್ ಬ್ಯಾಗು. ಈ ರೀತಿ ಇದೆ. ಇದು ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ. MRP 2299 ಇದೆ. ಇದು ಆ್ಯಕ್ಚುಲಿ ಒಳ್ಳೆ ಬ್ರ್ಯಾಂಡೇ, ಚೆನ್ನಾಗಿದೆ ಈ ಬ್ಯಾಗು. ಬಟ್ ನನಗೆ ಆಫರಲ್ಲಿ ಕಡಿಮೆಗೆ ಸಿಕ್ತು. ಮಿಂತ್ರದಲ್ಲಿ ಪರ್ಚೇಸ್ ಮಾಡಿದ್ದು. ಕಡಿಮೆ ಅಂದರೆ ಏನು ತೀರಾ ಕಡಿಮೆನೂ ಅಲ್ಲ. ನಿಮ್ಗೇನಾದರೂ ಈ ಬ್ಯಾಗ್ ಲಿಂಕ್ ಕೇಳ್ತೀರಾ? ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ರದ್ದು ಅನ್ಬಾಕ್ಸಿಂಗ್ ಒಂದು ಶಾರ್ಟ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಆ ರೀಲ್ ಅಪ್ಲೋಡ್ ಮಾಡಿದಾಗ ಆ ಲಿಂಕ್ಸ್ನ ಹಂಗೆ ನಾನು ವಿಜ್ ಲಿಂಕಲ್ಲಿ ಅಟ್ಯಾಚ್ ಮಾಡ್ಬೋದು, ಅದು ಆಟೋಮೆಟಿಕ್ ಅವಾಗ ಸೆಂಡ್ ಆಗುತ್ತೆ. ಅಲ್ಲಿವರೆಗೂ ನಾನು ಇದ್ರದ್ದು ಲಿಂಕ್ಸ್ ಎಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ಕೊಟ್ಟರೆ ಯೂಟ್ಯೂಬಲ್ಲಿ ಓಪನ್ ಆಗಲ್ಲ ಅಂತ ಹೇಳ್ತೀರಾ. ಇನ್ನೊಂದು ಫ್ಯೂ ಡೇಸ್ ಅಷ್ಟೇ ಆ ರೀಲ್ನ ನಾನು ಪೋಸ್ಟ್ ಮಾಡ್ತೀನಿ, ಅವಾಗ ಲಿಂಕ್ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಒಂದು ಫ್ಯೂ ಡೇಸ್ ವೆಯ್ಟ್ ಮಾಡಿ. ಇದು ಯಾವಾಗಲೂ ಏನು ಔಟ್ ಆಫ್ ಸ್ಟಾಕ್ ತೋರಿಸಲ್ಲ, ಸ್ಟಾಕಲ್ಲೇ ಇರುತ್ತೆ. ಕೆಲವೊಂದು ಟೈಮ್ ಪ್ರಾಡಕ್ಟ್ಸ್ಗಳು ಔಟ್ ಆಫ್ ಸ್ಟಾಕ್ ಹೋಗ್ತಿರ್ತವೆ. ಬಟ್ ಮಿಂತ್ರದಲ್ಲಿ ಆಲ್ಮೋಸ್ಟ್ ಸ್ಟಾಕಲ್ಲೇ ಇರ್ತವೆ. ಅಜಿಯೋದಲ್ಲಿ ಕೆಲವೊಂದು ಔಟ್ ಆಫ್ ಸ್ಟಾಕ್ ಬೇಗನೆ ಹೋಗ್ತವೆ. ತುಂಬಾ ಚೆನ್ನಾಗಿದೆ ಆಯಿತಾ. ನನಗೆ ಪರ್ಟಿಕ್ಯುಲರ್ಲಿ ಇದೇ ಬೇಕು ಕಲರ್ ಕಾಂಬಿನೇಷನ್ ಅಂತೇಳಿ ತೊಗೊಂಡಿದ್ದು. ಆ್ಯಂಡ್ ಅದ್ರ ಜೊತೆ ಒಂದು ಡ್ರೆಸ್ಸು ಕೂಡ ಆರ್ಡರ್ ಮಾಡಿದ್ದೆ, ಅದು ಆಮೇಲೆ ತೋರಿಸ್ತೀನಿ. ಎಷ್ಟು ಸ್ಪೇಸ್ ಇದೆ ನೋಡಿ, ತುಂಬಾ ಸ್ಪೇಸಿಯಸ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಇಟ್ಕೋಬೋದು. ನೀಟಾಗಿ ಇದನ್ನು ಈ ರೀತಿ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ಇಟ್ಕೋಬೋದು, ನೀಟಾಗಿರ್ತವೆ, ಫೋಲ್ಡ್ ಆಗಲ್ಲ ಡಾಕ್ಯುಮೆಂಟ್ಸ್ ಯಾವುದೇ ರೀತಿ. ಆ್ಯಂಡ್ ನಮಗೆ ಆಫ್ಟರ್ ಡೆಲಿವರಿ ಕೂಡ ಬೇಬಿ ಪ್ರಾಡಕ್ಟ್ಸ್ ಎಲ್ಲ ನಾವು ಹೋಗ್ತಿದ್ದೀವಿ, 1 ಡೇ 1 ಅವರ್ 2 ಅವರ್ ಹೋಗ್ತಿದ್ದೀವಿ ಅಂದರೆ ಎಷ್ಟೊಂದು ಕ್ಯಾರಿ ಮಾಡೋದಿರುತ್ತೆ. ಅವಾಗ ಪಾಪುನ ಒಂದು ಬಟ್ಟೆ ಆಗಿರ್ಬೋದು, ಇನ್ನೂ ಏನಾದರೂ ಇರ್ತಾವಲ್ಲ, ಡೈಪರ್ಸ್ ಆಗಿರ್ಬೋದು, ಕರ್ಚೀಫ್ ಟವಲ್, ಏನೇ ಇದ್ರೂ ಆರಾಮ್ಸೆ ಇಟ್ಕೊಂಡು ಹೋಗ್ಬೋದು. ನಾನು ಹಂಗಾಗಿ ಟೋಟ್ ಬ್ಯಾಗ್ನ ಪರ್ಚೇಸ್ ಮಾಡಿದ್ದು, ಅಪ್ಕಮಿಂಗ್ ಡೇಸಲ್ಲೂ ಯೂಸ್ ಆಗಬೇಕು ಅಂತ. ಅದರಲ್ಲೂ ಈ ಕಲರ್ ತುಂಬಾ ಚೆನ್ನಾಗಿದೆ. ಕೆಲವೊಬ್ರು ಲೈಟ್ ಕಲರ್ಸ್ ಇಷ್ಟಪಡಲ್ಲ, ಬೇಗ ಗಲೀಜಾಗುತ್ತೆ ಅಂತ. ಬಟ್ ನನಗೆ ತುಂಬಾ ಇಷ್ಟ ಆಗೋದೆ ಲೈಟ್ ಕಲರ್ಸು. ಒಳಗಡೆ ಇನ್ನೊಂದು ಪುಟಾಣಿ ಜಿಪ್ ಕೂಡ ಬಂದಿದೆ. ಇಲ್ಲಿ ನೀವೇನಾದರೂ ಕ್ಯಾಶ್ ಇಟ್ಕೊಳ್ಳೋದಿದ್ರೆ, ಇಲ್ಲ ವ್ಯಾಲೆಟ್, ಕಾರ್ಡ್ಸ್ ಏನಾದರೂ ಇದರಲ್ಲಿ ಸೇಫಾಗಿ ಇಟ್ಕೋಬೋದು. ಇದರಲ್ಲಿ ಏನಾದರೂ ಥಿಂಗ್ಸ್ ಇಟ್ಕೋಬೋದು. ನಾನು ಮೇಯ್ನ್ ಇದನ್ನು ತೊಗೊಳೋದಕ್ಕೆ ರೀಸನ್ನು, ಡಾಕ್ಯುಮೆಂಟ್ಸ್ ಇವಾಗ ಸ್ವಲ್ಪ ಜಾಸ್ತಿನೇ ಇರ್ತವೆ, ವಾಟರ್ ಬಾಟ್ಲು ಎಲ್ಲನೂ ನೀಟಾಗಿ ಇಟ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ನೋಡಿ, ನಿಮಗೆ ಇಷ್ಟ ಆದರೆ ತಗೊಳ್ಳಿ ಆಯಿತಾ. ಬೇಕಾದರೆ ನಾನು ಲಿಂಕ್ ಕೊಡ್ತೀನಿ. ಬಿಕಾಸ್ ಸುಮಾರು ಜನ ಪ್ರೆಗ್ನೆಂಟ್ ಇರೋವೆ ನನ್ನ ವೀಡಿಯೋಸ್ ನೋಡೋದು ಕೇಳ್ತಿರ್ತಾರೆ. ಅವರು ಏನೇ ಪರ್ಚೇಸ್ ಮಾಡಿದ್ರು, ಶಾಲ್ದಾಗಿರ್ಬೋದು, ಪ್ರತಿಯೊಂದನ್ನು. ಸೊ ಅವ್ರಿಗೂ ಎಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಶೇರ್ ಮಾಡಿಕೊಂಡೆ. ಮೇಯ್ನ್ ನನಗೆ ಕ್ವಾಲಿಟಿ ಇಷ್ಟ ಆಯಿತು, ಅದಕ್ಕೆ ನಾನು ಹಿಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಯೂಶ್ವಲಿ ಬ್ರ್ಯಾಂಡ್ಸ್ ಎಲ್ಲ ಚೆನ್ನಾಗೇ ಬರ್ತವೆ. ಬಟ್ ಸ್ಟಿಲ್ ಆದ್ರೂ ನಾವೊಂದು ಇಮ್ಯಾಜಿನೇಷನಲ್ಲಿ ಇರ್ತೀವಲ್ವ, ಏನಾದರೂ ಒಂದು ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಅದೇ ಥರ ಬರುತ್ತೋ ಇಲ್ವೋ ಅಂತ ಥಿಂಕ್ ಮಾಡ್ತಾನೆ ಇರ್ತೀವಿ. ಚೆನ್ನಾಗಿ ಬಂದಿದೆ. ಇದು ಬ್ಯಾಗ್ ಆಯಿತು. ದೊಡ್ಡದಂತ ಅನ್ನಿಸ್ಬೋದು, ಬಟ್ ಏನಾಗಂತ ದೊಡ್ಡದೇನಿಲ್ಲ, ರೀತಿ ಕಾಣಿಸುತ್ತೆ. ಇದೊಂದು ಆ್ಯಂಡ್ ಇದೊಂದು ಡ್ರೆಸ್ ತೊಗೊಂಡೆ ಆಯಿತಾ. ಮ್ಯಾಕ್ಸಿ ಡ್ರೆಸ್ಸು ಎಷ್ಟಿದ್ರು ಬೇಕು ಈ ಟೈಮಲ್ಲಿ. ಬಟ್ ಮ್ಯಾಕ್ಸಿ ಡ್ರೆಸ್ಗಿಂತ ಅದೇ ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕಾದ್ರೆ ಇದನ್ನು ಹಾಕೊಂಡು ಹೋಗ್ಬೋದು.
ನೈಟಿ ತರಿಸ್ಕೊಳ್ಳಿ ಸೌಮ್ಯ, ಕಾಟನ್ದು ಏನು ಮಾಮ್ಸ್ ನೈಟಿ ಅಂತಲೇ ಬರ್ತಾವಲ್ಲ ಇವಾಗ, ಫೀಡಿಂಗ್ ಮಾಡೋದಕ್ಕೂ ಆಫ್ಟರ್ ಡೆಲಿವರಿ ಹೆಲ್ಪ್ ಆಗುತ್ತೆ ಅಲ್ವಾ, ಆ ಥರದ್ದು ತರಿಸ್ಕೊಳ್ಳಿ ಅಂತ ಫ್ರೀ ಸೈಜ್ದು ಹೇಳಿದ್ರಿ ಯಾರೋ ಒಬ್ಬರು ಕಮೆಂಟ್ಸಲ್ಲಿ. ನಾನು ಆ ಥರದ್ದು ತರಿಸ್ಕೊಳ್ತೀನಿ. ನೆಕ್ಸ್ಟ್ ವೀಕಲ್ಲಿ ನೋಡಿಕೊಂಡು ಆರ್ಡ್ರ್ ಮಾಡ್ಕೊತೀನಿ ಅದನ್ನು. ಯಾಕಂದರೆ ನಾನು ಇವಾಗ ತರಿಸಿದ್ರೂ ಹಾಕ್ಕೊಳ್ಳಲ್ಲ, ನನಗೆ ಟಿ ಶರ್ಟೇ ಕಂಫರ್ಟಬಲ್ ಇದೆ. ಬಟ್ ಅದನ್ನು 9th ಮಂತಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 9th ಮಂತಲ್ಲೇ ಪರ್ಚೇಸ್ ಮಾಡ್ತೀನಿ, ಅವಾಗ ಬೇಕಾದ್ರೆ ಶೇರ್ ಮಾಡ್ಕೊತೀನಿ. ಇದು ನಾನು ಆರ್ಡ್ರ್ ಮಾಡಬೇಕಾದ್ರೆ ಸ್ಮೆಲ್ ಒಂಥರ ಚೆನ್ನಾಗಿದೆ. ಇದು ನಾನು ಆರ್ಡ್ರ್ ಮಾಡಬೇಕಾದ್ರೆ ಏನಿದು ಯೂನಿಫಾರ್ಮ್ ಥರ ಇದೆಯಲ್ವಾ, ಚೆನ್ನಾಗಿರುತ್ತೋ ಇಲ್ವೋ ಅಂತಲೇ ಆರ್ಡ್ರ್ ಮಾಡಿದ್ದು. ಅಂದರೆ ಯೂಶಲಿ ಬ್ಲೂ, ಇದು ಚೆಕ್ಸ್ ಎಲ್ಲ ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ದು. ಬಟ್ ಇಲ್ಲಿ ಬ್ಯಾಕ್ ಸೈಡ್ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಒಂದು ಟೈ ಮಾಡೋದು ಕೊಟ್ಟಿದ್ದಾರೆ ನಮಗೆ. ಈ ಥರ ಬೋ ಥರ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕಾಗಿ ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ತರಿಸ್ಕೊಂಡ್ಮೇಲೆ ಹಾಕ್ಕೊಂಡು ಕೂಡ ನೋಡಿದೆ, ಟ್ರಯಲ್ ಮಾಡಿ ತುಂಬ ಚೆನ್ನಾಗಂತ ಅನ್ನಿಸ್ತು. ಅದಕ್ಕೆ ರಿಟರ್ನ್ ಏನು ಮಾಡಲಿಲ್ಲ, ಇಟ್ಕೊಂಡಿದ್ದೀನಿ. ಇದು ಕೂಡ ನಾನು ಮಿಂತ್ರದಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಎರಡದು ಲಿಂಕ್ ಆದಷ್ಟು ಬೇಗ ರೀಲಲ್ಲಿ ಪೋಸ್ಟ್ ಮಾಡಿದ ತಕ್ಷಣ ನಾನು ಕೊಡ್ತೀನಿ, ಓಕೆನಾ. ಲೆಂತು ಅಷ್ಟೇ ಇದೆ ಆ್ಯಂಡ್ ಮಟೀರಿಯಲು ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ ಏನಿಲ್ಲ. ಆ್ಯಂಡ್ ಇನ್ನೊಂದು, ಫಾರ್ ದಿ ಫಸ್ಟ್ ಟೈಮ್ ನಾನು ಮೀಶೋದಲ್ಲಿ ಬಟ್ಟೆ ತೊಗೊಂಡಿದ್ದೀನಿ. ರೇಟಿಂಗ್ಸ್ ಎಲ್ಲ ನೋಡಿ ತೊಗೊಂಡಿದ್ದು. ಈ ನಡುವೆ ಮೀಶೋದಲ್ಲಿ ತುಂಬ ಚೆನ್ನಾಗಿರೋವು ಬರ್ತಿದ್ದಾವೆ ಕ್ಲಾತಿಂಗ್ ಎಲ್ಲನೂ. ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಎಷ್ಟೊಂದು ಜನ ರಿವ್ಯೂಸ್ ಕೊಟ್ಟಿರ್ತಾರಲ್ವ, ನೋಡಿದ್ದೀನಿ. ಆ್ಯಂಡ್ ರಿವ್ಯೂಸಲ್ಲೂ ಪರ್ಚೇಸ್ ಮಾಡಿರೋರು ಹಾಕಿರ್ತಾರಲ್ಲ, ಹಾಗಾಗಿ ನೋಡೋಣ ಒಂದು ಸತಿ. ನನಗೆ ಯೂಶ್ವಲಿ ಬಟ್ಟೆಯಲ್ಲಿ ಸ್ವಲ್ಪ ನೋಡ್ತೀನಿ ಮತ್ತೆ ತರಿಸೋದು. ರಿಟರ್ನ್ ಮಾಡೋದಕ್ಕೆ ಅವಾಗ ಮುಂಚೆ ಒಂದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಮೀಶೋದಲ್ಲಿ ರಿಟರ್ನ್ ಮಾಡಿದ್ದೀನಿ, ಬಟ್ ಅಮೌಂಟ್ ರೀಫಂಡ್ ಆಗಿರಲಿಲ್ಲ. ಹಂಗಾಗಿ ನನಗೆ ಮೀಶೋ ಭಯ ಆವಾಗ 3 years ಬ್ಯಾಕು. ಬಟ್ ಇವಾಗ ಏನು ಆ ಥರ ಎಲ್ಲ ಪ್ರಾಬ್ಲಮ್ ಆಗಲ್ಲ, ಅದು ಸ್ವಲ್ಪ ಅಪ್ಗ್ರೇಡ್ ಆಗಿದೆ. ಇದು ಕುರ್ತಾ ಸೆಟ್ಟು ಆ್ಯಂಡ್ ಪ್ಯಾಂಟ್ 2 ಸೆಟ್ ಬರುತ್ತೆ. ಕುರ್ತಾ ಆ್ಯಂಡ್ ಪ್ಯಾಂಟ್ 2 ಚೆನ್ನಾಗಿದೆ. ಈ ಕಲರ್ ತುಂಬಾ ಇಷ್ಟ ಆಯ್ತು ನನಗೆ. ಇವಾಗ ರೆಸ್ಟಾರೆಂಟ್ಸ್ ತುಂಬಾ ಟ್ರೆಂಡಿಂಗಲ್ಲಿದೆ. ಪಾಕೆಟ್ ಬಂದಿದೆ 2 ಸೈಡೂ. ನಾನು ಫ್ರೀಯಾಗಿರಲಿ, ಯೂಶಲಿ ಎಸ್ ಆಗುತ್ತೆ ನನಗೆ, ಎಸ್ ಆಗುತ್ತೆ. ಬಟ್ ಇದು ಎಮ್ ಆರ್ಡ್ರ್ ಮಾಡ್ಕೊಂಡಿದ್ದೆ ಈ ಟೈಮಲ್ಲಿ, ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ. ಬಟ್ ಎಮ್ಮೂ ನನಗೆ ತುಂಬ ಫಿಟ್ ಅಂತ ಅನ್ನಿಸ್ತಿತ್ತು. ಅದು ಹೊಟ್ಟೆ ಹತ್ರ ಎಲ್ಲ ನನಗೆ ಆ ಥರ ಕಾಣಿಸೋದಕ್ಕೆ ಇಷ್ಟ ಆಗಲ್ಲ. ಫಿಟ್ ಇದ್ದರೆ ಸ್ವಲ್ಪ ಲೂಸಾಗಿರಬೇಕು. ಹಂಗಾಗಿ ನಾನು ಇದನ್ನು ಎಕ್ಸ್ಚೇಂಜ್ ಮಾಡಿದ್ದೀನಿ. ರೀಪ್ಲೇಸ್ಮೆಂಟ್ ಮಾಡ್ತಾಯಿದ್ದೀನಿ ಎಲ್ಲಿಗೆ. ಆಲ್ರೆಡಿ ನಾನು ಮಾಡಿದ್ದೀನಿ. ಅದು ಮೇ ಬಿ 2-3 ಡೇಸಲ್ಲಿ ರಿಸೀವ್ ಆಗ್ಬೋದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಪ್ಯೂರ್ ಕಾಟನ್, ಎಷ್ಟು ಸಾಫ್ಟಾಗಿದೆ, ಕಂಫರ್ಟಬಲ್ ಆಗಿರುತ್ತೆ. ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಇವಾಗ ನೆಕ್ಸ್ಟ್ ಸೀಮಂತ್ ಟೈಮಲ್ಲೆಲ್ಲ ಬೇಕಾಗ್ಬೋದೇನೋ ಅಂತ ಅಂದ್ಕೊಂಡು. ಕುರ್ತಾ ಸೆಟ್ ನನ್ನ ಹತ್ರ ಎಲ್ಲ ಎಸ್ ಸೈಜೇ ಇರೋದು, ಎಲ್ಲನೂ ಟೈಟ್ ಆಗುತ್ತೆ. ನಂದು ಬಾಡಿ ವೆಯ್ಟ್ಗೇನು ಅಷ್ಟೊಂದು ಆಗಿಲ್ಲ ಅಲ್ವಾ, ಸೇಮ್ ಅಷ್ಟೇ ಇದ್ದೀನಿ, ಸ್ವಲ್ಪ ಆಗಿದ್ದೀನಿ. ಬಟ್ ಸ್ಟೊಮಕ್ ಹತ್ರ ಟೈಟ್ ಅನಿಸುತ್ತಲ್ವ, ಅದೊಂಥರ ಅಕ್ವರ್ಡಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಎಲ್ ಸೈಜ್ ತೊಗೊಂಡಿದ್ದೀನಿ. ಬೇಕಾದ್ರೆ ಆಫ್ಟರ್ ಡೆಲಿವರಿ ನನಗೆ ಸ್ಟಿಚ್ ಮಾಡಿಸ್ಕೋಬೋದು. ಆ್ಯಂಡ್ ಇದು ಕಾಟನ್ ಆಗಿರೋದ್ರಿಂದ ನೀರಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಶಿಂಕಾಗಿ ಟೈಟ್ ಕೂಡ ಆಗುತ್ತೆ. ಮೇ ಬಿ ಪ್ಯಾಂಟಿಗೆ ಪಾಕೆಟ್ ಕೊಟ್ಟಿಲ್ಲ ಅಂತ ಅನಿಸುತ್ತೆ, ಪ್ಯಾಂಟಿಗೆ ಕೊಟ್ಟಿಲ್ಲ. ಪ್ಯಾಂಟ್ ಕರೆಕ್ಟಾಗಿದೆ ನನಗೆ, ಅದು ನಂಗೆ ಸ್ವಲ್ಪ ಲೂಸ್ ಆಗಬೇಕು. ನಾನು ತುಂಬ ಓವರ್ ಸೈಜ್ಡ್ ಬಟ್ಟೆ ಹಾಕೋದು ಜಾಸ್ತಿ. ಫಿಟ್ ಇರೋ ಬಟ್ಟೆಗಳು ನನಗೆ ಇಷ್ಟ ಆಗಲ್ಲ ಅಷ್ಟು. ಪ್ಯಾಂಟು ತುಂಬ ಚೆನ್ನಾಗಿದೆ. ಇದು 2 ಸೆಟ್ಟು. ಇದು ತುಂಬ ಕಡಿಮೆಗೆ ಸಿಕ್ತು, 450-460ಗೆಲ್ಲ ಸಿಕ್ತು. ಇಷ್ಟೊಂದು ಕಡಿಮೆ ಇದೆಯಲ್ಲ ಮೀಶೋದಲ್ಲಿ ಅಂತ ಅಂದ್ಕೊಂಡೆ. 2 ಸೆಟ್ ಇವಾಗ ಎಲ್ಲಿ ಸಿಗುತ್ತೆ ಅಷ್ಟು ಕಡಿಮೆಗೆ. ಇಷ್ಟು ಲೆಂತ್ ಬರುತ್ತೆ, ಚೆನ್ನಾಗಿದೆ, ತುಂಬಾ ಸಾಫ್ಟಾಗಿದೆ. ನನ್ನದೊಂದು ಗ್ರೀನ್ ಕಲರ್ ಕಾಟನ್ ಸೀರೆ ಇತ್ತಲ್ವ, ಸೇಮ್ ಅದೇ ರೀತಿ ಇದೆ ಮೆಟೀರಿಯಲ್ಲು. ನಾನು ಹೇಗೆ ಬರುತ್ತೋ ಏನೋ, ಮೀಶೋದಲ್ಲಿ ಅಲ್ವಾ ಸ್ವಲ್ಪ ಭಯ ಅಂತ ಅನಿಸ್ತಿರುತ್ತೆ. ಮೀಶೋದಲ್ಲಿ ಏನೇ ಶಾಪಿಂಗ್ ಮಾಡಿದ್ರು ಅದು ಎಲ್ಲಿ ಬಂದಾಗ ನೋಡೋಣ, ಯಾವಾಗಾದರೂ ವೇರ್ ಮಾಡಬೇಕು ಅಂತ ಅನಿಸ್ದಾಗ ವೇರ್ ಮಾಡೋದು. ಆ್ಯಂಡ್ ಇನ್ನೇನಿಲ್ಲ, ಇವಾಗ ಹಬ್ಬ ಅಂತ ಮನೆಯಲ್ಲಿ ಇವತ್ತು ಏನೂ ಮಾಡಿಲ್ಲ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ತುಂಬಾ ಸುಸ್ತಾಗ್ತಿತ್ತು ಇವತ್ತು ಮಾರ್ನಿಂಗಿಂದನೂ. ನನಗೆ ನಿನ್ನೆಯಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಊಟ ಮಾಡ್ತೀನಿ, ಬಟ್ ಏನೋ ಮಾರ್ನಿಂಗ್ ಟೈಮ್ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತು. ನಿನ್ನೆನೂ ಹಂಗೆ ಅನ್ನಿಸ್ತು, ಇವತ್ತು ಸೇಮ್ ಹಂಗೆ ಅಂತ ಅನ್ನಿಸ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಒಂದು ಸತಿ ಆದರೆ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ಬಾಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಟೈಮಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳ್ತಾರೆ. 8th ಮಂತ್ ಅಲ್ವಾ, ಹಂಗಾಗಿ 8th ಮಂತಲ್ಲಿ ಸ್ವಲ್ಪ ಕಷ್ಟನೇ ಅಪ್ಪ. ಈ 7th ಮಂತ್ವರೆಗೂ ಹೆಂಗೋ ತಳ್ಳಿಬಿಡ್ಬೋದು, ಫುಲ್ಲು ಆ್ಯಕ್ಟಿವ್ ಆಗೇ ಇರ್ತೀವಿ. ಬಟ್ 8th ಮಂತ್ 9th ಮಂತ್ ಸ್ವಲ್ಪ ಕಷ್ಟನೇ ಆಗುತ್ತೆ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ.
ಇದು ಲಿಂಕ್ಸು ಮೀಶೋದು ಅಷ್ಟೇ. ನಾನು ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಇನ್ನೊಂದು ಫ್ಯೂ ಡೇಸಲ್ಲಿ ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಲಿಂಕ್ ಅಟ್ಯಾಚ್, ಅದು ಆಪ್ಷನ್ ಹಂಗೆ ಇರೋದು, ನಾನು ಯೂಟ್ಯೂಬ್ದು ಕೊಟ್ಟಿಲ್ಲ, ಇನ್ಸ್ಟಾಗ್ರಾಮ್ದು ಅಷ್ಟೇ ಕೊಟ್ಟಿರೋದು. ಹಾಗಾಗಿ ಲಿಂಕ್ಸು ಅದು ಅಪ್ಲೋಡ್ ಮಾಡಿದ್ದಾದಮೇಲೆ ನಾವು ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ರಂಜಿತ್ ಹೊರಗಡೆ ಹೋಗಿದ್ದಾರೆ, ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾರೆ. ಬರ್ತಾ ಪೂಜೆಗೆ ಐಟಮ್ಸ್ ಎಲ್ಲ ತರೋದಕ್ಕೆ ಕೇಳಿದ್ದೀನಿ. ಸ್ವಲ್ಪ ಗೆಣಸು, ಕಡಲೆಕಾಯಿ, ಅವರೆಕಾಯಿ ತೊಗೊಂಬರೋದಕ್ಕೆ ಕೇಳಿದ್ದೀನಿ. ಎಲ್ಲ ಬೇಯಿಸಿ ಪೂಜೆಗೆ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ ಸಿಂಪಲ್ಲಾಗೆ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ನಂಗೆ ನಿಜವಾಗ್ಲೂ ಮಾಡೋಷ್ಟು ಪೇಷನ್ಸೇ ಇಲ್ಲ ಇವತ್ತು. ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮನೆ ಕ್ಲೀನಿಂಗಲ್ಲೇ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ಏನು ಸುಸ್ತಾಗ್ಬಿಟ್ಟು ತಲೆ ಸ್ನಾನ ಬೇರೆ ಮಾಡೋದನ್ನ ಸ್ವಲ್ಪ ಸುಸ್ತಂತ ಅನ್ನಿಸ್ತು. ಹಂಗಾಗಿ ಸುಮ್ಮನೆ ರೆಸ್ಟ್ ಮಾಡಿದ್ದಾಯಿತು. ಅದು 3 ಆದರೂ ಅಟ್ಲೀಸ್ಟ್ ಬೇಯಿಸಿ. ಆ್ಯಂಡ್ ಎಳ್ಳು ಬೆಲ್ಲ ನಾನು ಈ ಟೈಮಲ್ಲಿ ತಿನ್ನಂಗಿಲ್ಲ ಅಲ್ವಾ, ಹಂಗಾಗಿ ಅದನ್ನು ನಾನೇನು ಮಾಡ್ಕೊಳ್ಳಿಲ್ಲ, ಇಲ್ಲಾಂದರೆ ಎಲ್ಲ ತರಿಸಿ ಮಾಡ್ಬೋದಿತ್ತು. ತುಂಬ ಇಷ್ಟ ಆಗುತ್ತೆ ನನಗೂ ಆ ಥರ ಎಲ್ಲ ಮಾಡೋದಕ್ಕೆ. ಆ್ಯಂಡ್ ಮದುವೆ ಆದಮೇಲೆ ಫಸ್ಟ್ನೇ ಸಂಕ್ರಾಂತಿ ಹಬ್ಬ ಇದು ನಮಗೆ. ಊರಿಗೆ ಹೋಗೋಣ ಅಂತಂದರೆ 8th ಮಂತಲ್ಲಿ ಜಾಸ್ತಿ ಟ್ರಾವೆಲ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಹಂಗಾಗಿ ನಾವು ಊರಿಗೆ ಕೂಡ ಏನೂ ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ, ಬೆಂಗಳೂರಲ್ಲೇ ಉಳ್ಕೊಬಿಟ್ವಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ಅವ್ರು ಬಂದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಿಲ್ಲ, ಅವ್ರು ಬಂದಮೇಲೆ ಅಷ್ಟು ಬೇಯಿಸ್ಕೊಂಡು ಇಬ್ಬರು ಪೂಜೆ ಮಾಡೋದಷ್ಟೇ. ಇಷ್ಟೇ ನಮ್ದು ಇವತ್ತಿನ ಸಂಕ್ರಾಂತಿ. ಈ ಡ್ರೆಸ್ನ ನಾನು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ತರಿಸ್ಕೊಂಡಿದ್ದು ಸಂಕ್ರಾಂತಿ ಹಬ್ಬಕ್ಕೆ, ಬಟ್ ಏನು ಫಿಟ್ ಅಂತ ಅನ್ನಿಸ್ತು ನನಗೆ. ಒಂಥರ ಅನಿಸುತ್ತೆ, ತುಂಬ ಫಿಟ್ಟಾಗಿರೋ ಬಟ್ಟೆ ಹಾಕ್ಕೊಂಡ್ರೆ ಏನೋ ಒಂಥರ ಅನಿಸುತ್ತೆ ನನಗೆ. ವಿಡಿಯೋ ಬೇರೆ ಮಾಡ್ತಿರ್ತೀನಲ್ವ, ತುಂಬ ಹಾಕ್ಕೊಳಕ್ಕೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು, ಅದರಲ್ಲೂ ಈ ಟೈಮಲ್ಲಿ. ಹಾಗಾಗಿ ನಾನು ವೇರ್ ಮಾಡಿಲ್ಲ, ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡಿದ್ದೀನಿ ಸೈಜ್ದು. ಅದು 22 ಏನೋ ಬರುತ್ತಂತೆ, ಜಾನ್ 22. ಅದು ಬಂದಮೇಲೆ ಯಾವುದಾದ್ರೂ ನೆಕ್ಸ್ಟ್ ಫೆಸ್ಟಿವಲ್ ಯಾವುದಿದೆ, ಇನ್ನು ಶಿವರಾತ್ರಿ ಇದೆ, ಆ ಟೈಮಲ್ಲಿ ಹಾಕೋಬೇಕಷ್ಟೆ, ಇಲ್ಲ ಸೀಮಂತ ಟೈಮಲ್ಲಿ ಹಾಕೋಬೋದು. ಅವ್ರು ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲಿಂಕ್ಸ್ ನಿಜವಾಗ್ಲೂ ಕೊಡ್ತೀನಿ, ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಆ್ಯಂಡ್ ಯಾ ಅಷ್ಟೇ, ಸುಸ್ತಾಗ್ತಿದೆ ನಿಂತ್ಕೊಂಡು ಮಾತಾಡಿ. ಆಮೇಲೆ ಮತ್ತೆ ಸಿಗ್ತೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ನೀವೆಲ್ಲರೂ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೋಡಿಬಿಟ್ಟು ರಿಪ್ಲೈ ಮಾಡ್ತೀನಿ. ಮಾರ್ನಿಂಗ್ ಈ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ ಬಿಕಾಸ್ ರಂಜಿತ್ ಮಲಗಿದ್ದಾರೆ ಅಂತ. ಆ್ಯಂಡ್ ಈ ವಿಡಿಯೋ ವಿತೌಟ್ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದು ನಾನು. ಪ್ರಾಪರ್ ವೇಲಿ ತೊಗೊಂಡು ಹೋಗೋಕ್ಕಾಗಲಿಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ತಿದ್ದೀನಿ. ಬಟ್ ಆಲ್ ವಿಡಿಯೋ ಮಾಡಬೇಕಿತ್ತು, ಆ 3 ಪ್ರಾಡಕ್ಟ್ಸ್ದು ಶೇರ್ ಮಾಡಬೇಕಿತ್ತು ನಿಮ್ಮ ಹತ್ರ, ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ತುಂಬಾ ಸಿಂಪಲ್ಲಾಗಿ ಆಗೋಗ್ಬಿಡ್ತು ನಮ್ಮದು ಮೊದಲನೇ ಸಂಕ್ರಾಂತಿ ಇದು, ಮದುವೆ ಆದಮೇಲೆ ನಿಮಗೆ ಗೊತ್ತಿರೋ ಹಾಗೆ. ಬಟ್ ಇರಲಿ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸಂಜೆ ಹಂಗೆ ರಂಜಿತ್ ಅವರೆಕಾಯಿ, ಕಡಲೆಕಾಯಿ, ಗೆಣಸು ಎಲ್ಲನೂ ತೊಗೊಂಡು ಬಂದರು. ಅದು ನಾನು ಕೂಡ ಬೇಯಿಸೋದಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡ್ಕೊತಿದ್ದೀನಿ. ಸಂಜೆ ಹಂಗೆ ನಾವು ಅದನ್ನು ಎಡೆಗೆ ಇಟ್ಬಿಟ್ಟು ಪೂಜೆ ಮಾಡಿದ್ದು ಅಷ್ಟೇ. ತುಂಬಾ ಅಂದರೆ ತುಂಬ ಸಿಂಪಲ್ಲಾಗಿತ್ತು. ಆ್ಯಂಡ್ ನಮ್ಮ ಬಿಲ್ಡಿಂಗಲ್ಲಿ ತುಂಬ ಜನ ಮಕ್ಕಳು ಆ್ಯಂಡ್ ಅಕ್ಕಪಕ್ಕ ಬಿಲ್ಡಿಂಗಲ್ಲಿ ಅವರೆಲ್ಲನೂ ಎಳ್ಳು ಬಂದುಬಿಟ್ಟು ಕೊಟ್ಟೋಗ್ತಾಯಿದ್ರು. ಬಟ್ ನಾನೇನು ತಿನ್ನಲಿಲ್ಲ, ಬಿಕಾಸ್ ಎಳ್ಳು ತಿನ್ನಂಗಿಲ್ವಲ್ಲ ಅಂತ. ಡೇ ಫುಲ್ಲು ಮಕರ ಸಂಕ್ರಾಂತಿ ಹಬ್ಬದ ದಿನ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ನಾನು ಕೆಲಸ ಮಾಡಿದ್ದಕ್ಕೋ, ಫುಲ್ ಡೇ ಅಂದರೆ ಹಾಫ್ ಆಫ್ ದಿ ಡೇ ಫುಲ್ಲು ಕ್ಲೀನಿಂಗ್ ಡೇ ಹಿಡಿತಲ್ವ ಅದಕ್ಕೋ, ಇಲ್ಲ ನಾನು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಂಡಿರಲಿಲ್ಲ ಅವತ್ತು, ಹಿಂದಿನ ದಿನದ ನೈಟು ಆ್ಯಂಡ್ ಅವತ್ತಿನ ಮಧ್ಯಾಹ್ನ, ಅದಕ್ಕೆ ಸುಸ್ತಾಗ್ತಿತ್ತೋ ಗೊತ್ತಿರಲಿಲ್ವ, ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಮತ್ತೆ ರಂಜಿತ್ ಹತ್ರ ತರಿಸ್ಕೊಂಡು ಅವತ್ತು ನೈಟು ತೊಗೊಂಡಿದ್ದಾಯಿತು. ನೆಕ್ಸ್ಟ್ ಡೇಯಿಂದ ನನಗೆ ಆರಾಮಂತ ಅನ್ನಿಸ್ತು, ಅಷ್ಟೇನು ಸುಸ್ತಾಗಲಿಲ್ಲ. ಸೊ ಅದಕ್ಕೆ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರೋ ಕ್ಯಾಲ್ಶಿಯಂ ಐರನ್ ಟ್ಯಾಬ್ಲೆಟ್ನ ಮಿಸ್ ಮಾಡಬೇಡಿ, ಎವ್ರಿ ಡೇ ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ತೊಗೊಳ್ಳಿ. ಎಳ್ಳು ಬೀರೋದಕ್ಕೆ ಹೆಣ್ಮಕ್ಳು ಬಂದು ಬೆಲ್ ಮಾಡ್ತಿದ್ರು, ಅದಕ್ಕೆ ರಂಜಿತ್ ಯಾರೋ ಬಂದಿದ್ದಾರೆ ಹೋಗಿ ಚೆಕ್ ಮಾಡು ಅಂತ ನನ್ನ ಕಳಿಸಿದ್ರು. ಆ್ಯಂಡ್ ಅವ್ರಿಗೆ ಸಡನ್ನಾಗಿ ಪಿಜ್ಜಾ ತಿನ್ನಬೇಕು ಅಂತ ಕ್ರೇವಿಂಗ್ ಆಗಿ ಪಿಜ್ಜಾ ಕೂಡ ಆರ್ಡ್ರ್ ಮಾಡಿದರು. ನಾನೇನು ಪಿಜ್ಜಾ ಪರ್ಸನ್ ಅಲ್ಲ, ನನಗೆ ಅಷ್ಟು ಪಿಜ್ಜಾ ಇಷ್ಟ ಆಗಲ್ಲ. ನಾನು ಸ್ವಲ್ಪ ಇದರಲ್ಲಿ ಪಿಜ್ಜಾ ತಿಂದೆ. ಆ್ಯಂಡ್ ಅಷ್ಟೇ, ಕಡಲೆಕಾಯ್ದೆಲ್ಲ ಬೇಯಿಸಿದ್ದಾದಮೇಲೆ ಇಟ್ಟು ಸಿಂಪಲಾಗಿ ಪೂಜೆ ಮಾಡಿ ಊಟ ಮಾಡಿ, ಕೆಳಗಡೆ ಮನೆಯವರು ಎಳ್ಳು ಬೀರ್ತಿದ್ರು, ಅವ್ರ ಮನೇಲಿ ಮಕ್ಕಳಿದ್ದಾರೆ, ಅವಕ್ಕ ಕರೆದಿದ್ರು, ಅಲ್ಲಿಗೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಬಂದ್ವಿ. ಇಷ್ಟೇ, ತುಂಬ ಸಿಂಪಲಾಗಿತ್ತು ನಮ್ಮದು ಹಬ್ಬದ ದಿನ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಎಷ್ಟಾಗಿದೆಯೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಪರಮಾತ್ಮ ಮೂವಿ ಹಾಕ್ಕೊಂಡು ನೋಡಿದ್ವಿ ನಾನು ರಂಜಿತ್ಗೆ ಫೇವ್ರೇಟ್ ಮೂವಿ ಇದು. ಆ್ಯಂಡ್ ಅಲ್ಲಿ ಮೂವಿಲಿ ಬರೋ ಒಂದು ಸಾಂಗ್ ಕೂಡ ತುಂಬ ಇಷ್ಟ ಅವರಿಗೆ. ಪ್ರಾಡಕ್ಟ್ ಲಿಂಕ್ಸ್ ನೀವು ಕೇಳ್ತೀರಾ ಅಂತ ಗೊತ್ತು, ಡೆಫಿನೆಟ್ಲಿ ನಾನು ವಿತಿನ್ ಫ್ಯೂ ಡೇಸಲ್ಲಿ ವಿಜ್ ಲಿಂಕಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ, ಓಕೆನಾ? ಬಿಕಾಸ್ ಯೂಟ್ಯೂಬಲ್ಲಿ ಲಿಂಕ್ ಕಳಿಸಿದ್ರೆ ಓಪನ್ ಆಗಲ್ಲ ಅಂತೀರ ಮತ್ತೆ, ಹಾಗಾಗಿ
ಓಕೆ ಗೈಸ್, ನಾನು ಲಾಸ್ಟ್ ವ್ಲಾಗ್ದು ಕಮೆಂಟ್ಸ್ ಓದ್ತೀನಿ. ಆ್ಯಕ್ಚುಲಿ ತುಂಬ ಕಮೆಂಟ್ಸ್ ಬಂದಿದ್ದು ಲಾಸ್ಟ್ ವ್ಲಾಗ್ಗೆ, ಬಿಕಾಸ್ ಹೊಸೊಬ್ಬರು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ನೋಡ್ತಿದ್ದೀರಾ. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ಸ್ನ ರೀಸೆಂಟ್ ಡೇಸಿಂದ ಸ್ಟಾರ್ಟ್ ಮಾಡಿದ್ದೀರೋ ಥ್ಯಾಂಕ್ ಯು. ಬಿಕಾಸ್ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಬಂದು DMs ಮಾಡ್ತಿದ್ದೀರಾ. ನಿಮ್ಮದು ಮದುವೆ ವ್ಲಾಗ್ಸಿಂದ ಇಲ್ಲಿವರೆಗೂ ಏನೇನು ಮಾಡಿದ್ದೀರೋ, ಅಂದರೆ ಪ್ರೆಗ್ನೆನ್ಸಿ ವ್ಲಾಗ್ಸ್ ಎಲ್ಲನೂ ನೋಡಿದೆ. ತುಂಬ ಖುಷಿ ಆಯಿತು. ಎಷ್ಟು ಬೇಗ ಆಗೋಯ್ತಲ್ವಾ ದಿನಗಳು ಅಂತ ಎಲ್ಲನೂ ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಥ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ನೋಡಿಕೊಂಡು ಯೂಟ್ಯೂಬಿಗೆ ಬಂದು ಥ್ಯಾಂಕ್ ಯು ಗೈಸ್. ನಾನು ಬೇಬಿ ವೆಯ್ಟ್ದು 7th ಮಂತ್ ಸ್ಕ್ಯಾನಿಂಗ್ ಆದಮೇಲೆ ಹೇಳಿದ್ದೀನಿ, ಬಟ್ ಸ್ಟಿಲ್ ಇನ್ನೊಬ್ಬರು ಬೇಬಿ ವೆಯ್ಟ್ ಎಷ್ಟಿದೆ ಹೇಳಿ ಅಂತ ಕೇಳಿದ್ರಿ. 7th ಮಂತ್ದೇ ಲಾಸ್ಟು ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದು. 9th ಮಂತಲ್ಲಿ ಮೇ ಬಿ 2 ಟೈಮ್ಸ್ ಸ್ಕ್ಯಾನ್ ಮಾಡ್ಬೋದು ಅಂತ ಅನಿಸುತ್ತೆ. ನೋಡೋಣ, ಅವಾಗ ನಾನು ಅಪ್ಡೇಟ್ಸ್ ಮಾಡ್ತೀನಿ ಸ್ಕ್ಯಾನಿಂಗ್ ಮಾಡಿಸಿದಾಗ. ಅದ್ರದ್ದು ಆಲ್ರೆಡಿ ವೆಯ್ಟ್ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ ಆ ವ್ಲಾಗ್ನ. ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ? ನಮ್ಮದು ಏಪ್ರಿಲಲ್ಲಿ ಕೊಟ್ಟಿದ್ದಾರೆ ಅಂತ ಒಬ್ಬರು ಕೇಳಿದ್ರಿ. ನಮ್ಮದು ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಪರ್ಟಿಕ್ಯುಲರಾಗಿ ಮಂತು ಎಲ್ಲನೂ ನಾನು ಹೇಳ್ತೀನಿ. ಬಟ್ ಮಂತ್ ಫೆಬ್ರವರಿ ನೆಕ್ಸ್ಟ್ ಮಂತಲ್ಲಿರೋದು. ಡೇಟು ನಾನು ಇನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅಪ್ಡೇಟ್ಸ್ ಖಂಡಿತವಾಗ್ಲೂ ಮಾಡ್ತೀನಿ. ಚೆನ್ನಾಗಿ ತಿನ್ನಿ ಈ ಟೈಮಲ್ಲಿ. ನಿಮಗೆ ಕಷ್ಟ ಆಗ್ತಿದೆ ಕುಕ್ ಮಾಡೋದಕ್ಕೆ ಅಂದರೆ ಹಸ್ಬೆಂಡ್ನ ಎಲ್ಪ್ ತೊಗೊಳ್ಳಿ, ಇಲ್ಲ ಅವ್ರಿಗೆ ಹೇಳಿ ಕುಕ್ ಮಾಡೋದಕ್ಕೆ ಅಂತ. ಮೇ ಬಿ ನೀವು ಹೊಸ್ದಾಗಿ ನೋಡ್ತಿರೋದು ಅನ್ಸುತ್ತೆ ನನ್ನ ವ್ಲಾಗು. ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ ನನ್ನ ಹಸ್ಬೆಂಡ್ಗೆ ಕುಕ್ಕಿಂಗ್ ಬರಲ್ಲ, ಬಟ್ ಓಕೆ, ಮ್ಯಾನೇಜಬಲ್. ಸಮ್ಟೈಮ್ಸ್ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಅವ್ರಿಗೇನಾದರೂ ಕುಕ್ ಮಾಡಿ ಅಂತ ಹೇಳೋದಕ್ಕಿಂತ ನಾನೇ ಮಾಡೋದು ಬೆಸ್ಟ್ ಅಲ್ವ ಅಂತ ಅನಿಸುತ್ತೆ. ಅಡುಗೆ ಮನೆಯೆಲ್ಲ ಮಿಸ್ ಮಾಡಿರ್ತಾರೆ ಆ್ಯಂಡ್ ಅವ್ರು ಯೂಟ್ಯೂಬ್ ನೋಡ್ಕೊಂಡೆಲ್ಲ ಮಾಡಲ್ಲ. ನಾನು ಹೇಳ್ಕೊಡ್ಬೇಕು ಅವರಿಗೆ ಸ್ಟೆಪ್ಸು, ಈ ಸ್ಟೆಪ್ಸ್ ಆದಮೇಲೆ ಈ ಸ್ಟೆಪ್ಪು ಅಂತ. ಅವ್ರಿಗೆ ಅಷ್ಟು ಐಡಿಯಾ ಇಲ್ಲ, ಕುಕ್ಕಿಂಗ್ ಝೀರೋ ನಾಲೆಡ್ಜು. ಸೊ ಅಷ್ಟೆಲ್ಲ ನಾನು ಹೇಳೋದಕ್ಕಿಂತ ಆ್ಯಂಡ್ ಅವರು ಮಿಸ್ ಮಾಡಿರೋ ಕಿಚನ್ ಮತ್ತು ನಾನು ಕುತ್ಕೊಂಡು ಕ್ಲೀನ್ ಮಾಡೋದಕ್ಕಿಂತ ಬೆಸ್ಟ್ ನಾನೇ ಒಂದು 10-15 ಮಿನಿಟ್ಸಲ್ಲಿ ಮಾಡ್ಕೋಬೋದಲ್ವ ಅಂತ ಅಂದ್ಬಿಟ್ಟು ನಾನೇ ಮಾಡ್ಕೋತೀನಿ. ವೆಜಿಟೇಬಲ್ಸ್ ಕಟ್ ಮಾಡೋಕ್ಕೆ ಹೆಲ್ಪ್ ತೊಗೋತೀನಿ. ಈಗ ಪಾತ್ರೆ ತೊಳೆಯೋದು ಕೂಡ ಅವರೇ ಮಾಡಿಕೊಡ್ತಾರೆ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ. ಬಟ್ ಸಮ್ಟೈಮ್ಸ್ ನಾನೇನು ಮಾಡ್ತೀನಿ ಅಂದರೆ ಡೇ ಟೈಮ್ ಫ್ರೀ ಇರ್ತೀನಲ್ಲ, ತುಂಬ ಬೋರ್ ಆಗ್ತಿರುತ್ತೆ ನನಗೂ ಟೈಮ್ ಪಾಸ್ ಮಾಡೋದಕ್ಕೆ ಕೆಲವು ಟೈಮು. ಆವಾಗ ಚಿಕ್ಕದು ಅವಾಗಲೇ ಪಾತ್ರೆಗಳನ್ನೂ ತೊಳ್ಕೊತೀನಿ, ತುಂಬ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಆ್ಯಂಡ್ ಫೇಸ್ ಗ್ಲೋ ಬರ್ತಿದೆ ಈ ನಡುವೆ, ತುಂಬ ಚೇಂಜಸ್ ಕಾಣಿಸ್ತಿದೆ ಇವಾಗ ಅಂತ ಹೇಳ್ತಿದ್ದೀರಾ. ಅಂದರೆ ಗರ್ಲ್ ಬೇಬಿ ಆಗ್ಬೋದು ಅಂತ. ನೋಡೋಣ ಯಾವುದಾಗುತ್ತೆ ಅಂತ ನೆಕ್ಸ್ಟ್ ಮಂತಲ್ಲಿ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ನಮ್ಗೆ ಯಾವುದಾದ್ರೂ ತುಂಬಾ ಖುಷಿ. ಈ ಟೈಮಲ್ಲಿ ಹಸ್ಬೆಂಡ್ ಬಿಟ್ಟಿರೋದು ತುಂಬ ಕಷ್ಟ ಆಗುತ್ತೆ, ಆರಾಮಾಗಿ ಇರೋಕ್ಕಾಗಲ್ಲ ಹಸ್ಬೆಂಡ್ ಮನೆಗೆ ಬರೋವರೆಗೂ ಅಂತ ಒಬ್ರು ಕೇಳಿದ್ರಿ. ಅದೇ ನಾನು ಲಾಸ್ಟ್ ವ್ಲಾಗಲ್ಲಿ ಅವ್ರು ಮುಂಬೈಗೆ ಹೋಗಿದ್ದು ಶೇರ್ ಮಾಡ್ಕೊಂಡಿದ್ದಕ್ಕೆ. ಈ ಟೈಮಲ್ಲೇ ಅಂತಲ್ಲ, ಯಾವ ಟೈಮಲ್ಲಾದ್ರೂ ಅವರೆಲ್ಲ ನಾವು ಹೋಗಿ ಮನೆಗೆ ಬರೋವರೆಗೂ ಸ್ವಲ್ಪ ಸಮಾಧಾನ ಇರಲ್ಲ, ಮೈಂಡ್ ತುಂಬ ಅದೇ ಓಡ್ತಿರುತ್ತೆ. ಡೆಲಿವರಿ ವ್ಲಾಗ್ಗೆ ವೆಯ್ಟಿಂಗ್ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ನಾನು ಡೆಲಿವರಿ ವ್ಲಾಗ್ಸ್ನೂ ಕೂಡ ಮಾಡ್ತೀನಿ, ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಅದರಲ್ಲಿ ಇಷ್ಟು ದಿನ ಇಷ್ಟೊಂದು ವ್ಲಾಗ್ಸ್ ಮಾಡಿ ಡೆಲಿವರಿ ವ್ಲಾಗ್ ಏನೂ ಮಾಡ್ದಂಗೆ ಡೈರೆಕ್ಟ್ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಂಗೆ ಡೆಲಿವರಿ ಆಗೋಯ್ತು ಅಂತ ಸ್ಟೋರಿ ಮಾತಾಡೋದಕ್ಕಿಂತ ಡೆಲಿವರಿ ಟೈಮಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗೋದು, ಅಲ್ಲಿದೆಲ್ಲ ಸಣ್ಣ ಗ್ಲಿಮ್ಸ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ನಾನು ತೊಗೋತೀನಿ. ಬಿಕಾಸ್ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಆ ವ್ಲಾಗ್ಸ್ಗೆಲ್ಲ. ನಿಜವಾಗ್ಲೂ ನಾನು ಡಿಸಪಾಯಿಂಟ್ ಮಾಡಲ್ಲ. ಖಂಡಿತವಾಗ್ಲೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ತೊಗೋತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಹೇಳಿರ್ತೀನಿ. ಖಂಡಿತ ಆ ಟೈಮಲ್ಲಿ ಆಗಲ್ಲ, ಸ್ವಲ್ಪ ಟೆನ್ಷನ್, ಏನೋ ಸಿಚುವೇಶನ್ ಅಷ್ಟು ಸಪೋರ್ಟ್ ಮಾಡಲ್ವಲ್ಲ ಯಾರಿಗೇ ಆಗಲಿ. ಬಟ್ ನಾನು ಎಷ್ಟಾಗುತ್ತೋ ಅಷ್ಟು ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಬ್ಬರು, ನಾನು ಈಗನೇ ಹಸ್ಬೆಂಡ್ನ ಬಿಟ್ಟಿರೋಕ್ಕಾಗಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಕೇಳಿದ್ವಿ. ಸುಮಾರು ಜನಕ್ಕೆ ಈ ಥರ ಅನಿಸಿದೆ, ನನಗೊಬ್ಳಿಗೆ ಅನಿಸುತ್ತಾ ಈ ಥರ ಅಂತ ಅನ್ಕೋತಿದ್ದೆ. ತುಂಬ ಜನ ಇದನ್ನು ಹೇಳಿದ್ದೀರಾ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಬಿಕಾಸ್ ಅಮ್ಮನ ಮನೆಗೆ ಹೋಗಿ ಅಂತ ರೆಸ್ಟ್ ಮಾಡಿ ಆರಾಮಾಗಿ, ಇಲ್ಲ ಅಮ್ಮನ ಕರೆಸ್ಕೊಳ್ಳಿ, ಈ ಥರ ಎಲ್ಲ ಹೇಳ್ತಿರ್ತೀರಲ್ವ. ನನ್ನ ಥರನೇ ಸುಮಾರು ಜನ ಇದ್ದಾರೆ, ಹಸ್ಬೆಂಡ್ ಜೊತೆನೇ ಒಬ್ಬರೇ ಎಲ್ಲ ಮ್ಯಾನೇಜ್ ಮಾಡಿಕೊಂಡು. ಡೆಲಿವರಿಗೆ ಅಮ್ಮ ಮನೆಗೆ ಹೋಗ್ತೀರಾ, ಇಲ್ಲ ಇಲ್ಲೇ ಇರ್ತೀರಾ. ನನ್ನ ಹಸ್ಬೆಂಡ್ ಕುಕ್ಕಿಂಗ್ ಬರಲ್ಲ, ನಾನು ಇಲ್ಲೇ ಇದೆ, ಪಾಪ ಅವ್ರು ಏನು ಮಾಡ್ತಾರೆ. ಆ್ಯಂಡ್ ಅಮ್ಮನೂ ಇಲ್ಲೂ ಕರೆಸ್ಕೊಳಕ್ಕಾಗಲ್ಲ, ಬಾಣಿತನಕ್ಕೆ ಊರಿಗೆ ಹೋಗಲೇಬೇಕು. ಒಂದು ಸ್ವಲ್ಪ ದಿನಗಳ ಮಟ್ಟಿಗಾದರೂ ಊರಲ್ಲಿ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಏನೇ ಅಪ್ಡೇಟ್ಸ್ ಇದ್ದರೂ ಹೋಗ್ತಾ ವ್ಲಾಗ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ಆ ಟೈಮಲ್ಲಿ ನನಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಹಂಗಾಗಿ ಕಷ್ಟ ಆಗ್ಬೋದು ಆ ಟೈಮಲ್ಲೂ. ಇವಾಗ ಇವ್ರದ್ದು ರಂಜಿತದ್ದು ಊಟ ಫುಡ್ಡು ಎಲ್ಲ ಆಗ್ಬೋದು. ಅಂದರೆ ಇವಾಗೂ ನಾನು ಹಂಗೆ ಅಲ್ವಾ, ಹೋದರೆ ಇರೋಕ್ಕಾಗಲ್ಲ ಅಂತಲೇ ತಾನೇ ಹೇಳಿದ್ದು ನಿಮಗೆ. ಅವಾಗೂ ಕಷ್ಟ ಆಗ್ಬೋದು, ಬಟ್ ಸ್ಟಿಲ್ ಅಟ್ ಎಂಡ್ ಆಫ್ ದಿ ಡೇ ನಾವು ಬೇಬಿದು ನೋಡಬೇಕಾಗುತ್ತೆ ಅಲ್ವಾ. ಕಷ್ಟ ಆದ್ರೂ ಅವಾಗ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಪ್ರೆಗ್ನೆನ್ಸಿ ಪ್ಲ್ಯಾನಿಂಗಲ್ಲಿದ್ದೀವಿ, ನಮಗೂ ಕೂಡ ಬ್ಲೆಸ್ ಮಾಡಿ ಅಂತ ಕೇಳಿದ್ದೀರಾ. ನಾನು ಬಾಟಮ್ ಆಫ್ ಮೈ ಹಾರ್ಟಿಂದನೂ ಪ್ರೇ ಮಾಡ್ಕೊತೀನಿ ದೇವ್ರ ಹತ್ರ, ನಿಮಗೂ ಆದಷ್ಟು ಬೇಗ ಪಾಸಿಟಿವ್ ಬರಲಿ, ಎಲ್ಲ ಒಳ್ಳೆಯದಾಗಲಿ. ನಾನ್ ವೆಜ್ ರೆಸ್ಟೋರೆಂಟ್ ಯಾವುದು ಹೇಳಿ ಅಂತ ಕೇಳಿದ್ರಿ. ನಮಸ್ತೆ ನಾನ್ ವೆಜಿಟೇರಿಯನ್ಸ್ ಅಂತ ಇದೆ ಡಿ ಗ್ರೂಪ್ ಲೇಔಟಲ್ಲಿ. ಅದು ಝೊಮ್ಯಾಟೋದಲ್ಲಿ ಅವೈಲೇಬಲ್ ಇದೆ, ಚೆಕ್ ಮಾಡಿ. ನನಗಲ್ಲಿ ತುಂಬ ಇಷ್ಟ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾಟಿ ಸ್ಟೈಲ್ದು ಟ್ರೈ ಮಾಡಿ. ನಾಟಿ ಸ್ಟೈಲ್ದು ತುಂಬ ಚೆನ್ನಾಗಿರುತ್ತೆ.
ಆ್ಯಂಡ್ ಡೆಲಿವರಿ ಡೇಟ್ದು ಹೇಳ್ತೀನಿ, ಆದಷ್ಟು ಬೇಗನೆ ಹೇಳ್ತೀನಿ. ಸೀಮಂತ ಡೇಟ್ದು ನಾನು ಆಲ್ರೆಡಿ ನಿಮ್ಮ ಹತ್ರ ಹೇಳಿದ್ದೀನಿ, 2 ಡೇಟ್ ಕೊಟ್ಟಿದ್ದಾರೆ, Feb 4th ಆ್ಯಂಡ್ Feb 8th. ಇವೆರಡು ಡೇಟ್ ನಾವು ಒಂದು ಡೇಟ್ ಫೈನಲ್ ಮಾಡಬೇಕು. ಹೇಳ್ತೀನಿ ಅದನ್ನು ಕೂಡ ಯಾವುದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ಫುಲ್ ಯಾರೆಲ್ಲ ಈ ವ್ಲಾಗ್ನ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.